ಅಲ್ಲೇ ಮಲ್ಯ ಇನ್ನೂ ಬಂದಿಲ್ಲಲ್ಲ. ಹ್ಞೂ. ಒಬ್ಬರು ನನಗೆ ಕಮೆಂಟ್ ಮಾಡಿದರು. ಕೆಲವೊಬ್ರು ಅಂತಾರೆ ಇಗ್ನೋರ್ ಮಾಡಿಬಿಡಿ, ಅವ್ರಿಗೆ ಯಾಕೆ ಅಷ್ಟೊಂದು ಅವ್ರ ಕಮೆಂಟ್ ಬಗ್ಗೆ ತಲೆಗೆ ತಗೋತೀರಂತ. ಅವ್ರು ಕಮೆಂಟ್ ಮಾಡಿರೋದನ್ನ ಯಾರಾದರೂ ಒಂದು 4 ಜನ ಆದರೂ ನೋಡಿರ್ತಾರೆ. ನೋಡಿ ಅಯ್ಯೋ ಈ ರೀತಿನಾ ಅಂತ ಅವರು ತಿಳ್ಕೊತಾರಲ್ವಾ, ಅದಕ್ಕೆ ಹೇಳ್ತಾ ಇರೋದು. ನಾನು ಮದುವೆಲಿ ಬ್ಯುಸಿ ಇದ್ದೀನಿ, ಆದ್ರೂ ಕಮೆಂಟ್ ನೋಡಿ ಅದಕ್ಕೆ ರಿಪ್ಲೈ ಮಾಡೋಕ್ಕಾಗಿದ್ರು ಒಂದು ಲೈಕ್ ಆದರೂ ಕೊಟ್ಟಿರ್ತೀನಿ. ನಾನು ಹಾಗೆಲ್ಲ ಇಗ್ನೋರ್ ಮಾಡೋದಿಲ್ಲ ಯಾರ್ದು. ಆದ್ರೂ ನೀವು ಇಷ್ಟು ಕೆಟ್ಟದಾಗಿ ಕಮೆಂಟ್ ಮಾಡ್ತಿರಲ್ಲ, ಬೇಜಾರು ಮಾಡ್ಕೋಬೇಡಿ ಮೇಡಮ್. ಮತ್ತು ಶಾರದನ್ ಗಂಡನ್ನ ತುಂಬ ಅಸಹ್ಯವಾಗಿ ತೋರಿಸ್ತಾ ಇದ್ದೀರಾ ನೀವು ಅನ್ನೋಂಗಂದು ಮ್ಯಾಗಿನ ಮಾತಿಗೆ ಬೇಜಾರು ಮಾಡ್ಕೋಬೇಡಿ ಮೇಡಮ್ ಅಂತೀರಾ. ಅದು ಯಾವ ಮಟ್ಟಿಗೆ ಸರಿ ರೀ? ಅಸಹ್ಯವಾಗಿ ತೋರಿಸ್ತಾ ಇಲ್ಲ. ಆ ಕಥೆಯಲ್ಲಿ ನಿಜ ಜೀವನದಲ್ಲಿ ಅದು ಏನು ನಡೆದಿದೆಯೋ ಅದನ್ನೇ ತೋರಿಸ್ತಾ ಇರೋದು. ಇನ್ನೂ ಮುಂದೆ ಮುಂದೆ ಹೆಂಡತಿನೇ ಮುಂದೆ ಇಟ್ಕೊಂಡು ರಗಡ್ ಆಟ ಆಡಿದಾನೆ. ಆ ಮುಂದೆ ಅವ್ನು ನೋಡು ಅಂದರೆ ನೀವು ಮಕ್ಕಳ ಮುಂದೆನೂ ಈ ಥರ ಅಸಹ್ಯವಾಗಿ ಆಡಿದಾನ ಅವನು. ಅದನ್ನು ಕಣ್ಣೀರು ಹಾಕ್ತಾ ಆ ತಾಯಿ ನನ್ನ ಮುಂದೆ ಹೇಳಿದಾಳ, ನನಗೆ ಗೊತ್ತೈತಿ. ಅದನ್ನೇ ನಾನು ನಿಮ್ಗೆ ಮುಂದೆ ನೋಡ್ತಾ ಹೋಗಿ ಕತೆ ಇಷ್ಟು ಕಾಡಿದಾರ ಆಕಿನ ನಿಮಗಿದು ಅಸಹ್ಯ ಅನ್ನಿಸ್ತಾ ಇರ್ಬೋದು. ಆದರೆ ಅದನ್ನು ಆಕಿ ಗಂಡ ಮಾಡಿರೋದು ಆಕಿಗೆ ಅಸಹ್ಯ ಅನ್ಸಲ್ವಾ? ಅನ್ಸಲ್ವೇನ್ರಿ? ಇದು ನಿಜ ಜೀವನದ ಕತೆ ರೀ. ಅದ್ರೊಳಗೆ ನಾನು ನಿಮ್ಗೆ ಕಾಮಿಡಿ ಬೇಕಂದಿದ್ದಕ್ಕೆ ಸ್ವಲ್ಪ ಕಾಮಿಡಿ ತೊಗೊಂಡೇನು ಬೆಳಗ್ಗೆನ ವಿಡಿಯೋದಲ್ಲಿ. ಇಲ್ಲಾಂದ್ರೆ ನಾನು ಅದನ್ನು ತೊಗೊಳಲ್ಲ. ನನಗೆ ಮೊದಲು ಕಾಮಿಡಿ ಮಾಡೋಕ್ಕೆ ಬರಲ್ರಿ. ನಾನು ಫುಲ್ಲು ಸೀರಿಯಸ್ಸಲ್ಲೇ ಹೋಗ್ತಾ ಇದ್ದೀನಿ. ಅದು ನಿಜ ಜೀವನದ ಕಥೆಯಲ್ಲಿ ಸೀರಿಯಸ್ ಆಗೇ ಇದೆ. ಕಾಮಿಡಿ ಎಲ್ಲಿಂದ ಬರ್ಬೇಕ್ರಿ? ಅವ್ರ ಲೈಫಲ್ಲಿ ನರಕನೇ ಇರುವಾಗ ಕಾಮಿಡಿ ಎಲ್ಲಿಂದ ಬರಬೇಕು ಅಲ್ವಾ? ನನಗೂ ಗೊತ್ತಿಲ್ಲರಿ. ಇಲ್ಲೇ ಹೋಗಿ ಬರ್ತಾನಂತೆ, ಸಂಜೆಗೆ ಹೊಲಕ್ಕೆ ಹೋಗಿ ಬಂದವ, ಇನ್ನೂ ಬಂದಿಲ್ಲ ನೋಡು. ಒಳ್ಳೆ ನಮ್ಮದು ಊಟ ಆಯ್ತು, ಎಲ್ಲ ಆಯ್ತು, ಮಲ್ಕೊಳ್ಳೋ ಟೈಮ್ ಆಯಿತು. ಇವು ಎರಡು ಹುಡುಗಿಯಾರು ಕುಂತಾವ ನೋಡ್ದೆ. ಅವಕ್ಕೂ ಟಿ ವಿ ಇಲ್ಲ, ಏನಿಲ್ಲ ಪಾಪ. ಅವಕ್ಕೂ ಎಲ್ಲಿದ್ದು ಬರಬೇಕು? ಅದು ಇಂದ ಚಂಪು ಬಂದಿಡ್ರಿ. ನೀವು ಹೇಳಿದ್ರಂತಲ್ಲ, ಒಂದು ಗಂಡಿದ್ರೆ ನೋಡು ನಮ್ಮ 2 ಹೆಣ್ಮಕ್ಳಿಗೆ ಅಂತ. ಅದ್ರಾಗ ನಮ್ಮ ಕಲಾವತಿ ನೋಡಿ ಆಕೆ ಒಲ್ಲೆ ಅಂದ್ಲು. ಯಾಕಂದ್ರೆ ಈಗ ಗಂಡು ಹುಡುಗರು ಗೊತ್ತೈತಿಲ್ಲ ಯಾಕೆ ಓದ್ಲದು ಇದ್ದದ್ದಕ್ಕೆ ನಿದ್ದೆ ಬರಕತ್ತೈತೆ. ಅದಕ್ಕೆ ಶಾಂತ ನೋಡಿ ಹ್ಞೂ ಆತು ತಗೋ ಒಪ್ಕೋತಾರ. ನೋಡುನು ಎಷ್ಟು 70,000 ರೂಪಾಯಿ ವರದಕ್ಷಿಣೆ ಅಂತ ಅನ್ನಕತ್ತಾರ. ಏನು 70,000 ರೂಪಾಯಿ ವರದಕ್ಷಿಣೆನ? ನಿಜವಾದ ಹೆಸರು ನಾನು ಯಾರ್ದು ತೊಗೊಂಡಿಲ್ಲ ಇದರಲ್ಲಿ. ಎಲ್ಲ ಬೇರೆ ಬೇರೆ ನಾನಾಗೆ ಹೆಸರು ಇಟ್ಟಿರೋದು. ಈಗ ನನ್ನ ಕ್ಯಾರೆಕ್ಟರ್ ನಡೀತಾ ಇದೆಯಲ್ಲ ಪಾರ್ವತಿ ಅಂತ. ಈಗ ಇಲ್ಲಿ ಕೂತಿದಾರಲ್ಲ ನನ್ನ ಗಂಡ, ಇವ್ರ ಹೆಸರು ಶಂಕರಪ್ಪ ಅಂಥೇಳಿ. ಇವರು ನನಗೆ 2ನೇ ಗಂಡ ಆಗಿರ್ತಾರೆ ಇದ್ರೊಳಗೆ ರೀ. 2ನೇ ಗಂಡ ಆಗಿ ಆಮೇಲೆ ನನ್ನ ಮಗ ಅದನ್ನಲ್ರಿ ಮಲ್ಲಪ್ಪ, ಅವನು ನನ್ನ ಮೊದಲನೇ ಗಂಡನ ಮಗ. ಒಂದು ಕೂಸಾಗನ ಸತ್ತೋಯ್ತು. ಹುಡುಗಿ ಸಣ್ಣದೈತಲ್ಲ, ಆಕೆ ಜೀವನ ಹಾಳು ಮಾಡಬಾರ್ದಂತ ತವ್ರ ಮನೆಯವರು ಆ ಕೂಸನ್ನು ಇಟ್ಕೊಂಡು ನಮ್ಮನ್ನು ಬೇರೆ ಮದುವೆ ಮಾಡಿಕೊಟ್ರು. ಆವಾಗ ನನಗೆ ಈ ಗಂಡಗೆ 2 ಹೆಣ್ಮಕ್ಳು ಹುಟ್ಟಿರ್ತಾವ. ನನ್ನ ಮಗಗೆ ಇವರು ಸ್ವಂತ ಅಪ್ಪ ಅಲ್ರಿ. ನೋಡ್ಬೇಕ್ರಿ ಎಲ್ಲಿ ಹೋಗ್ಯಾನೋ ಏನು ಮಾಡ್ಯಾನೋ. ಫೋನಾರ ಹಚ್ಬೇಕಂದ್ರೆ ಫೋನೂ ಇಲ್ಲ ಅವನಂತಲ್ಲೇ. ಅದು ಹುಚ್ಚೋಳಿ ಮಗಂದು ಭಾಳ ಆಗೈತಿ. ಏನ್ರವ ನೀವಿಬ್ರು ಯಾಕೆ ಕುಂತೀರಿ? ಹೋಗ್ರಿ ಮಲ್ಕೊಳೋಗ್ರವ. ಅಲ್ಲ ಹರಿಯಾಗಿಂದ ಕುಂತು ಅಂದಿರ್ತಾರೆ ನನ್ನ ಮಕ್ಕಳ. ಹೋಗಿ ಮಲ್ಕೊಳೋಗ್ರಿ. ಅಪ್ಪ ನಿದ್ದೆ ಬರತ್ತಿಲ್ಲ, ಭಾಳ ಶೆಕೆ ಆಗಕತ್ತೈತಿ. ನನಗರ ತಡ್ಕೊಳಕ್ಕಾಗವತ್ತು. ಕಿಟಕಿಯಾಗ ಗಾಳಿನೂ ಬರುವತ್ತು, ಗೊಯ್ಯರ ಅಂತ ಕಿವ್ಯಾಗ ಒದ್ರಾಕತ್ತಾವ. ಹಿಂಗಾಗಿ ನಂಗೆ ನಿದ್ದೆ ಬರುವತ್ತಪ್ಪ. ಕಲಾವತಿ ನೀನಾರ ಮಲ್ಕೊಳಗವ? ಇಲ್ಲಪ್ಪ ನನಗೂ ನಿದ್ದೆ ಬರತ್ತಿಲ್ಲ, ಅದಕ್ಕೆ ಕುಂತೀನಿ. ಹೌದೇನ? ಆಕೆ ಏನು ಮಾಡಕತ್ತಾಳ? ನಿಮ್ಮ ಅಣ್ಣನ ಹೆಂಡತಿ? ಹಿತ್ಲ ಬಾಂಡತಿ ಕತ್ತಳಪ್ಪ. ಎಲ್ಲ ಉಂಡುವಲ್ಲ, ಅಣ್ಣನ ಗಟ್ಟು ತೆಗೆದಿಟ್ಟು ಆಕೆ ಅನ್ನ ಬಂದ್ಮೇಲೆ ಉಣ್ಬೇಕಲ್ಲ, ಅವು ಹೇಳೇ ಬಿಟ್ಟಾಳ. ಅದಕ್ಕೆ ಹಿತ್ಲ ಬಾಂಡತಿ ಕತ್ತಾಳ. ನೀವಿಬ್ರು ಮಕ್ಕಳೋಗ್ರವ, ಹೋಗ್ರಿ. ಯಪ್ಪ ಎಲ್ಲಿಗ್ಲಾ ಹೋಗಿದ್ದಿ? ಅದೇ ನಾನು ಎಲ್ಲಿಗ್ಲಾ ಹೋಗಿದ್ದಿ? ಅದು ಹೊಲಕ್ಕೆ ಹೋಗಿದ್ನಲ್ಲ, ಹಂಗೆ ಗೆಳೆಯರೆಲ್ಲ ಕೂಡಿದ್ರ ಹೊರಗೆ ಹೋಗೋಣ ಬಾ ಅಂತಂದ್ರು, ಅದಕ್ಕೆ ಹೋಗಿದ್ವಿ. ಊಟ ಆಗೈತಿ, ಮುಕ್ಕೊಂಬಿಡ್ತಾನೆ ಬಿ. ಮಕ್ಕೋದ ಹಂಗಿರ್ಲಿ, ನಾಳೆಲ್ಲ ಹುಲ್ಲಿನ ಬನ್ನಿ ಒಟ್ರದನ. ಹುಲ್ಲಿನ ಬನ್ನಿ ಒಟ್ಟು ಎಲ್ಲ ಇದನ್ನು ಮಾಡಿರಿ. ಹುಲ್ಲು ಮೇಲೆ ಮತ್ತೆ ಏನರ ಮುಚ್ಚ್ರಿ, ಮಳೆ ಬರ್ದಂಗೆ. ಮಳೆ ಬಂದ್ರೆ ಕೊಳಿತೈತಿ ಮಾಡ್ತೈತಿ. ಏನು ಹಿಂಗೆ ಮಾಡ್ಕೋತ ಕುಂತ್ರಿ ಎಲ್ಲ ಹೆಂಗೆ? ಹಾಂ ನಡಿ ಬಾ, ಊಟಕ್ಕೆ ಹಚ್ಕೊಟ್ಟು ನಡಿ. ನೀನು ಹೇಳ್ತದ ಹೋಗಪ್ಪ, ನಾನು ಯಾಕೆ ಹಚ್ಕೊಡ್ಲಿ? ಯಾಕೆದಲ್ಲ ಮತ್ತೆ ನಾನು ಯಾಕೆ ಮಾಡಲಿ? ಆಕೆ ಮಕ ನೋಡ್ಕೊಂತ ನನಗೆ ಉಣ್ಣಕ್ಕಾಗಲ್ವೇ? ಆಕೆ ಮುಂದೆ ಕುಂತ್ಲಂದ್ರೆ ಹಿಂಗೆ ಸೊಟ್ಟು ಮರಿ ಮಾಡ್ಕೊಂಡು ಕುಂಡಿರ್ತಾಳೆ. ನನಗೆ ಊಟ ಗಂಟ್ಲಾಗಿರಲಿಲ್ಲ. ನಡಿವೆ, ಊಟ ಹಚ್ಕೊಟ್ಟು ನಡಿ, ನಾ ಉಂಟನಿ. ಈಗ ಹೊರಗೆ ತಿಂದು ಬಂದ ನಂಗೆಲ್ಲ, ನಾ ಒಂದು ಮಾತು ನಿಜಪುಟ್ಟಾಗಿಲ್ಲಲ್ಲ ನಿಂದು. ಅದು ಆಗಲೇ ಒಂದಿಟ್ಟು ತಿಂದಿನ, ಮತ್ತೆ ಯಾಕೋ ಹೊಟ್ಟೆ ಸಿಟ್ಟವ, ಅವನ ಮುದಿ ನೋಡೋಣ. ನಡಿವೆ. ಆಯ್ತು ನಡಿ. ಚಾಟ್ಲಿ ಬಿಟ್ಟು ನಂಗೆ ಅತ್ತೇ ಆಗೈತಿ ಒಂದು ಹುಚ್ಚೋಳಿ ಮಗಂದ್ರೆ. ಅಲ್ಲಪ್ಪ, ನೀವು ಅನ್ನ ನೋಡ್ರ ನಿನಗ ಸ್ವಂತ ಮಗ ಅಲ್ಲ, ಇದೆಲ್ಲ ಆಸ್ತಿ ನೋಡ್ರ ನಿಂದ. ಅವು ನೀ ಏನೋ ಮದುವೆಯಾಗಿ ನಮ್ಮನ್ನ 2 ಮಕ್ಳು ಹಡ್ದಿ ಬಿಡು. ಅಲ್ಲ ನಾಳೆ ಆಸ್ತಿ ಒಳಗೆ ಎಲ್ಲ ಪಾಲು ಅವಂಗ ಹೀರಿ ಅನ್ನಕ್ಕೆ ಹೋದ್ರೆ ನಾವೇನು ಮಾಡ್ದೆಪ್ಪ? ಮಗಳ ನೀ ಚಿಂತೆ ಮಾಡಬೇಡ. ನಾ ಸತ್ರೂ ಆಸ್ತಿ ಎಲ್ಲ ನಿಮ್ಮ ಇಬ್ಬರ ಹೆಸರು ಬರಂಗ ಮಾಡ್ಯಾನ. ಅವ ಬರೀ ಮನ್ಯಾಗ ದುಡಿಯುವ ಎತ್ತು ಅಷ್ಟ ಗಾನದ ಎತ್ತದಂಗೆ ದುಡಿದು
ನಮಗೆ ಕೂಳು ತಂದು ಹಾಕೋದು ಇಷ್ಟ ಅವನ ಕೆಲಸ. ಅವ್ನ ಹೆಂಡ್ತಿ ಮನೆ ಕೆಲಸ ಮಾಡೋದು ಇಲ್ಲೇ ಮಾಡ್ಕೊತ ನಾಯಿ ಹೆಂಗೆ ಬಿದ್ದಿರ್ತಾವ. ಆಸ್ತಿ ಏನಿದ್ರು ನಿನಗೆ ನಿಮ್ಮ ಅಕ್ಕಂಗೆ ಅರ್ಧ ಅರ್ಧ ಪಾಲು. ಅಲ್ಲಪ್ಪ ಹಿಂಗ್ ಮಾಡ್ತೀಯಲ್ಲ, ಅವನು ಎಷ್ಟಾದ್ರೂ ನಮಗೂ ಅನ್ನನ ತಾನ. ಏನೋ ತಾಯಿ ಒಬ್ಳಲ್ಲ, ತಂದೆ ಬೇರೆ ಬೇರೆ. ಅದಕ್ಕೆ ಹೇಳಕತ್ತೇನೆ ನಾನು, ನನಗೂ ಒಂದು ಅರ್ಧ ಪಾಲು ಕೊಡಪ್ಪ, 3 ಮಂದಿಗೂ ಈಕ್ವಲ್ ಮಾಡು. ಅದು ಹೆಂಗೆ ಆಕತಿ? ನನ್ನ ಮನೆ ನನ್ನ ಆಸ್ತಿ ಅದು, ನನ್ನ ಮಕ್ಕಳು ಕೊಡ್ಬೇಕು, ನನಗೆ ಹುಟ್ಟಿದವ್ರಿಗೆ. ಅದನ್ನು ಬಿಟ್ಟು ಅಲ್ಲಿ ಹಂಗೋ ಹುಟ್ಟಿದವ್ರಿಗೆ ಯಾಕೆ ನಾ ಕೊಡಲಿ? ಏನೋ ಮನ್ಯಾಗ ತೊಗೊಂಬಂದು ಅನ್ನ ಹಾಕಾಕತ್ತಾನಲ್ಲ, ಅದ ಪುಣ್ಯ ಅನ್ನೋದು. ಸರಿಯಾಗಿ ಹೇಳಿದ್ ನೋಡಪ್ಪ, ಅಕ್ಕನಿಗಂತೂ ಬುದ್ಧಿನೇ ಇಲ್ಲ. ಆಕಿಗೆ ಒಂಚೂರು ಬುದ್ಧಿ ಇದ್ರೆ ಆಕಿ ಬಾಳೆ ಎಲ್ಲೋ ಇರ್ತಿತ್ತು ಅಲ್ಲಪ್ಪ. ಆಕಿಗೆ ಬುದ್ಧಿ ಬೇಕಲ್ಲ. ಹೋಗುವ ನನ್ನ ಮಗಳ ಏನ ಬೆಳಿಗ್ಗೆ ಎದ್ದು ಒಂದಿಟ್ಟು ಬಾದಾಮಿ ರಾತ್ರಿ ನೆನೆ ಹಾಕಿಟ್ಟು ಮಕ್ಕೋರಿ. ಆ ಡಬ್ಯಾಗ ತಂದು ಇಡ್ತಾನ, ಏನ ಕೂಲೆದಾಗ ಇಟ್ಟಿರ್ತೀನಿ. ನಿಮ್ಮ ಮಗು ತೋರಿಸಿರಿ ಅಂದ್ರೆ ಮತ್ತು ಇವಂಗೂ ಕೊಡ್ತಾಳೆ ಆಕಿ ಮಗ ಅಂತೇಳಿ, ಅದಕ್ಕೆ ಹೇಳಕತ್ತೀನಿ. ಸರಿಯಪ್ಪ ಆಯ್ತು, ನೀ ಕೂಲೆದಾಗಿಡು. ನಾನು ಅಲ್ಲೇ ಒಂದು ಗ್ಲಾಸ್ನಾಗ ನೀರು ತೊಗೊಂಡು ನಾನು 3 ಅಕ್ಕ 3 ನೆನೆ ಹಾಕೋತೀವಿ, ಬೆಳಗ್ಗೆ ತಿಂತೀವಿ. ಆಯ್ತು ತಗೋ, ಹೋಗ್ರಿ ಮಕ್ಕಳೋಗ್ರವ ನನ್ನ ಮಕ್ಳು. ನೋಡು ಕೆಲಸ ಪಲ್ಸ ಏನು ಮಾಡಕ್ಕೆ ಹೋಗ್ಬೇಡ್ರಿ ನೀವು. ಏನೋ ಕೆಲಸ ಮಾಡಿರಿ, ಆಕಿಗೆ ಒದಿ ಬೀಳ್ತಾವಂತ. ಇಲ್ಲಪ್ಪ ಇಲ್ಲ. ಇವ ಮಗಳ ಬೀಗ್ರೆ ಏನು ಈ ವೇಳೆ ಅಲ್ಲ, ಟೈಮ್ ಎಷ್ಟು ಅಂದ್ಕೊಂಡ್ರಿ ಈಗ? ಏನಿಲ್ಲ ಅಂದ್ರೂ 9:30 ಆಗೈತಿ. ಈ ವೇಳೆಗೆ ಬೀಗ್ರು ಬರೋ ಹೊತ್ತನ ಇದು? ಇಲ್ರಿ ಬೀಗ್ರೆ, ನಾನು ಲಗುನ ಬನ್ನಿ. ಏನಿಲ್ಲ ಅಂದ್ರೂ ನಮ್ಮ ಮನೆ 2 ಗಂಟೆಗೆ ಬಿಟ್ಟನ್ರಿ. ನನಗೆ ಹಾದು ಗೊತ್ತಾಗ್ಲಿಲ್ರಿ ಬೀಗ್ರೆ. ಎಲ್ಲೋ ಹೇಳಕ್ ಹೋಗಿ ಯಾವ್ದೋ ಊರಿಗೆ ಹೋಗಿದ್ನಿ. ಅಲ್ಲಿಂದ ಕೇಳ್ಕೊಂಡು ಈ ಊರು ಸಿಕ್ಕು. ಈ ಊರಿಗೆ ಬಂದು ಬಸ್ ಸ್ಟ್ಯಾಂಡ್ ಕತ್ತ ಮೇಲೆ ಈ ಮನೆಗೆ ಗೊತ್ತಾಗದ ಎಲ್ಲೆಲ್ಲೆಲ್ಲೆಲ್ಲೋ ಅಡ್ಡಾಡಿನ್ರಿ. ಗೊತ್ತಾಗದ ಒಂದು ಗುಡಿ ಹಾಕೊಂತೀನಿ. ಒಬ್ಬರು ಇಲ್ಲೇ ಕುಂತೀವ, ನಾನು ಹಿಂಗೆ ನನ್ನ ಮಗಳ ಮನೆಗೆ ಬಂದೇನಿ ಹಿಂಗಂತ ಅಡ್ರೆಸ್ ಹೇಳೋಣ. ಅಯ್ಯೋ ಇಲ್ಲೇ ಐತಿ ಬರ್ರಿ, ನಮ್ಗೆ ಗೊತ್ತಾಯ್ತು ಅಂತ ಕರ್ಕೊಂಬಂದ್ರಿ. ಈಗ ಬಂದು ಹತ್ತೀನ್ರಿ. ನನಗೆ ಯಾವ ಊರಿಗೂ ಹೋಗಿ ಗೊತ್ತಿಲ್ರಿ, ಕೇರಿಗೂ ಹೋಗಿ ಗೊತ್ತಿಲ್ಲ. ನನಗೆ ಊರು ಕೇರು ಗೊತ್ತಿಲ್ರಿ. ಹಂಗಾಗಿ ನನಗೆ ಗೊತ್ತಾಗಲಿಲ್ಲ ಬೀಗ್ರೆ. ತಪ್ಪು ತಿಳ್ಕೊಬೇಡ್ರಿ. ಹೇಳಕ್ ಬಂದನಂತ ಮಾಡಿದ ಕಂಡಾಪಟ್ಟೆ ಅಡಿಗೆ ತೊಗೊಂಬಂದೇನ್ರಿ. ಎಲ್ಲ ಕೇಡಾಗಿ ಹೋತ್ರಿ. ಯಾರು ಉಣ್ಣವ್ರು ಹೇಳೇನೋ ಆತು, ಪಾಪ ನೀವು ಉಂಡ್ರನು. ಅಯ್ಯೇ ನಾಟಕ ಅಲ್ರಿ. ಇವತ್ತು ನಾಳೆ ಬೆಳಿಗ್ಗೆ ಬರ್ತಿದ್ರಲ್ಲ, ಇವತ್ತು ಮಾಡಿ ಬೆಳಿಗ್ಗೆ ಮಾಡಿ ಕಟ್ಕೊಂಡು ನಾಳೆ ಬೆಳಿಗ್ಗೆ ತಂದು ಕೊಡ್ತಿದ್ರಲ್ಲ, ಹಳಸಿದ್ದಟ್ಟು ತಿಂತಿದ್ದು ನಾವು ಗತಿಗೆಟ್ಟು ಕುಂತು ಬಿಟ್ಟವು ನಿಮ್ಮ ಊಟಕ್ಕನ. ಮತ್ತಿನ್ನು ನಾಳೆ ಬೆಳಿಗ್ಗೆ ತಂದು ಕೊಡ್ತಿದ್ರಿ. ಅಪ್ಪ ಹಂಗ್ಯಾಕೆ ಮಾತಾಡ್ತಿ? ಮನೆಗೆ ಬಂದಿದ್ದಾರೆ, ಮನೆಗೆ ಬಂದವ್ರ ಜೊತೆ ಹೆಂಗೆ ಮಾತಾಡ್ಬೇಕಂತ ಗೊತ್ತಿಲ್ಲ. ಬರ್ರಿ ಒಳಗೆ ಬರ್ರಿ. ನವ ನನಗೇನು ಸಿಟ್ಟಿಲ್ ಬಿಡವ. ನಿಂದ್ರಲ್ಲ, ನೀವು ಉಂತಿರು. ಯಾರೋ ಮನೆಗೆ ಬಂದಾರ ನೋಡೋಣ. ಯಾರೋ ಬಂದಂಗೆ ಅನ್ಸಾಕತ್ತೈತಿ. ಅಯ್ಯೋ ಬಿಡವಾ ಬಿಡು, ಯಾರು ಬರ್ತಾರ? ಈ ಹೇಳಿದಾಗ ಯಾರು ಬರ್ತಾರೆ? ಯಾರೋ ಒಣಗಿನಾರು ಬಂದಿರ್ಬೇಕು. ಅಪ್ಪದನ್ನೆಲ್ಲ ಮಾತಾಡ್ತಾನೆ. ನೀವು ಕೂಣ್ರಿ ಇಲ್ಲೇ ಬೇ. ನೀವನ್ನಲ್ಲ ನೀವನ್ನು ಏನು ನೀನು ಮುಂದೆ ಕುಂದ್ರಲ್ಲ. ಆತು ಹೋಗತ್ತೆ, ಏನಾರು ಮಾಡ್ಕೊಂತ ಹೋಗು. ಅಲ್ಲಲ್ಲಲ್ಲಲ್ಲಲ್ಲ ಏನ್ರಿ ರಾತ್ರಿ 10 ಗಂಟೆಗೆ ಬರುತ್ತಾನ ಬೀಗ್ರ? ನಾನು ಅದನ್ನ ಕೇಳಕತ್ತನಲ್ಲೇ ಪಾರಿ. ಏನಾಗೈತೆ ನೋಡಿ, ಟೈಮ್ 9:40 ಆಗೈತಿ. ಈ ಎಳ್ಯಾಕೆ ಬಂದಾರ? ಅದು ಅಡುಗೆ ಕಟ್ಕೊಂಡು ಬಂದಾರಂತ ಬೆಳಗ್ಗೆ ಮಾಡಿ. ಅದೇನಿಗೆ ಬಿಸಿಲಿಗೆ ತಿರುಗಾಡಿ ಹಳಿಸಿ ಜಿರ್ಗುಡತ್ತದ ಏನು? ಅಲ್ರಿ ಮನೆಗೆ ಬರೋ ಹೊತ್ತೇನ್ರಿ ಇದು? ಅಲ್ಲ ಮಗಳ ಮನೆಗೆ ಬರತ್ತಾನ ಅನ್ನತ್ತೀರಿ, ಹೆಂಗ್ರಿ ಬರೋದದು? ಒಂದು ಈಟ್ರ ತಿಳುವಳಿಕೆ ಅನ್ನೋದು ಐತನ? ಮುದುಕಿಗಿದ್ದೀರಿ, ಬುದ್ಧಿ ಏರಿಟ್ಟಿದ್ದೀರಿ. ಅಲ್ಲ ಅಡಿಗೆ ಕಟ್ಕೊಂಡು ಬಂದ್ರಿ. ಅಡಿಗೆ ಏನು ನಿಮ್ಮ ಅಡಿಗೆಗಾಗಿ ಬೆಕ್ಕ ಬಾಯಿ ಬಿಟ್ಕೊಂಡು ಕಾಯಕತ್ತಿದ್ದೆ ನಾವು. ಓದೋಗಿರಿ ಅಲ್ಲೇ ಇದನ್ನ ನಮ್ಮ ದನಕ್ಕೂ ಹಾಕಬೇಡ್ರಿ, ಅಲ್ಲಿ ಕೌಲ್ಯಾಗ ಹಾಕೋಗ್ರಿ, ಕೌಲ್ಯಾಗ. ಇಲ್ರಿ ಬೀಗ್ರ, ಬರುವಾಗ ಬಿಸಿ ಬಿಸಿ ಅಡಿಗೆ ಮಾಡ್ಕೊಂಬಂದೇನ್ರಿ. ಬಿಸಿ ರೊಟ್ಟಿ, ಹಿಟ್ಟಿನ ಉದುರು ಜುನಕ, ಅದು ಏನು ಕೆಡೋದಿಲ್ರಿ. ಆಮೇಲೆ ಶೇಂಗಾ ಚಟ್ನಿ, ಗುರಳ್ ಚಟ್ನಿ, ಆಮೇಲೆ ಕೆಂಪು ಖಾರ, ಬಿಸಿ ರೊಟ್ಟಿ ಮಾಡೇನ್ರಿ. ಅವೇನು ಕೆಡೋದಿಲ್ರಿ. ಎನಗ ಬದ್ನಿಕಾಯಿ ಮಾಡೇನು, ಹುಂಚೆ ಅನ್ನೋದು ಹಾಕ್ರಿ, ಮಸ್ತ್ ಇರ್ತೈತ್ರಿ. ಅದು ಏನು ಕೆಡೋಲ್ರಿ ಬೀಗ್ರ. ಬರ್ರಿ ಉಣ್ ಬರ್ರಿ. ನಿಮ್ದು ಯಾವ ಸುಡುಗಾಡು ಏನೂ ಬೇಡ, ಹೋಗು. ಅತ್ತಿ ಬಂದ್ರನ? ಏನು ತಂದ್ರಿ? ಎನಕಾಯಿ ಪಲ್ಯನ? ಅತ್ತಿ ಕೊಡ್ರಿ, ಚೀಲ ಕೊಡ್ರಿ. ಮಗಳು ನಾನು ಊಟ ಮಾಡಕತ್ತೀನಿ, ಊಟ ಆಗಿಬಿಡ್ತತಿ. ಕೊಡ್ರಿ ಅತ್ತಿ, ಚೀಲ ಕೊಡ್ರಿ. ಅಲ್ಲೇ ನಿಮ್ಮ ಮಗಳು ಹಿತ್ಲಾಗದ ಬಂಡ್ತಿಕತ್ತಳ, ಹೋಗ್ರಿ ಅಲ್ಲೇ ಕೈ ಕಾಲು ತಗೊಂಡು ಮಾತಾಡ್ಸ್ಬಿಡ್ರಿ. ಆಹಾ ಅಡಿ ಗಮ್ಮನಾಗತ್ತತಿ. ಒಳಗೆ ಹೋಯ್ತಾನೆ ನಾನು. ಆದರೂ ಅಣ್ಣನೂ ನೋಡು ಒಂಚೂರು ಆರಾಮದ್ರಿ ಅಂತ ಕೇಳಿಲ್ಲ. ಅವ್ರು ತಂದದ ಅಡಿಗೆ ಚೀಲ ನಾವು ಹೋದ. ನಡೀರಿ, ನಾ ಒಳಗೆ ಕರ್ಕೊಂಡು ಹೋಗ್ತೀನಿ ಹಿತ್ತಲಕ್ಕೆ. ನಿಂದ್ರಿ ಎಲ್ಲಿಗೆ ಬರಕತ್ತಾರ? ಹಂಗ ಒಳಗೆ ಬಂದ ಬಿಡತ್ತಾರಲ್ಲ, ಹೊತ್ತಾಗೈತ್ರಿ ಈಗ. ಆಕಿನೂ ಇನ್ನ ಎಲ್ಲಿ ಮಾಡ್ಕೊತ ಕುಂದಿರ್ತಾಳೆ. ನಿಮ್ದು ಹರಿಯಾಗ್ಯದ ಕೂಡ ವಾರಕ್ಕೆ ಹೋಗ್ಬೇಕಾಕಿ. ಅಡಿಗೆ ಕೊಟ್ರಲ್ಲ, ನಡೆದು ಬಿಡ್ರಿ. ಅಲ್ಲ ಒಂದೇ ಒಂದ್ಸಲ ನನ್ನ ಮಗಳು ನೋಡ್ಕೊಂಡು ಹೋಗ್ತೀನಿ. ನಾ ಏನು ನಿಂದ್ರಲ್ಲ, ಹೊತ್ತು ಆಗೈತ್ರಿ. ತಿಳಿದೆ ಹೆಣ್ಮಗಳ ಬೆಳಗ್ಗೆರ್ತಾನ ಊರೂರೆಲ್ಲ ಅಡ್ಡಾಡಿಲಿ ಬಂದೇನ್ರಿ. ಇನ್ನು ರಾತ್ರಿ ಹೇಳಿದಾಗ ಎಲ್ಲಿ ಹೋಗ್ಲಿಪ್ಪ ಗೊತ್ತಾಗೋದಿಲ್ರಿ. ನಿಮ್ಮ ಕೈ ಮುಗಿತೀನಿ. ಇವತ್ತೊಂದಿನ ಇದ್ದು ನಾಳೆ ಬೆಳಿಗ್ಗೆ ಹೋಗ್ತೇನ್ರಿ. ಇಲ್ಲ ಹೋಗ್ಲೇಬೇಕೀಗ. ನೀವು ಹೋಗ್ತೀರೋ ಇಲ್ಲೋ? ಯಾಕಂದ್ರೆ ನಮ್ಮ ಮನೆ ಮಲ್ಕೊಳಕ್ಕೆ ಜಾಗ ಇಲ್ಲ.
ಬಂದು ಹೋದಾರಿಗೆಲ್ಲ ಹಾಗದು ಈ ಬೀದಿ ಹೋಗಾರಿಗೆಲ್ಲನು ಎಲ್ಲಿಂದ ಜಾಗ ತರನು. ನಮ್ಮ ಮನ್ಯಾಗ ಯಾರಿಗೂ ಜಾಗ ಇಲ್ರಿ. ಮಗಳು ಕೊಟ್ಟನಂದ್ರ ಆಗ ಬರೋದು 5 ನಿಮಿಷ ನೋಡ್ಕೊಂಡು ಹೋಗೋದು. ಅದು ಬಂದ್ರೆ ಹಗಲಿ ಬರ್ಬೇಕು. ತಿರ್ಗಾದ ಕತ್ತಿಗೆ ಜ್ವರ ಬಂದಿದ್ದು ಅಂತ ರಾತ್ರಿ ಬಂದಾರ. ಅಲ್ಲ ತಿಳುವಳಿಕೆ ಅನ್ನೋದು ಐತೆ ಇಲ್ಲ. ಈಗ ನಡೀರಿ ನೀವು ನಡೀರಿ, ಇಲ್ಲಿ ನಿಂದ್ರೆ ಬೇಡ್ರಿ. ನಿಮ್ಮ ಮಗಳು ನೋಡ್ರಿ ಮಾತು ಗುಳುಗುಳು ಅದಕ್ಕೊಂದು ನಿಂದಿರ್ತಾಳ. ನೀವು ನಾಟಕ ಮಾಡ್ಕೊತ ಇಲ್ಲೇ ವಸ್ತು ಯಾರು ನಡೀರಿ. ಅವ್ವ ಮಗಳ ಶಾರದಾ, ಅವ್ವ ಹೆಂಗದೇವ? ಯಾಕವ್ವ ಇಷ್ಟೊತ್ತದ್ದು? ಎಲ್ಲರೂ ದಾರಿಗಿರಿ ತಪ್ಪಿದೇನವ್ವ? ಅವ್ವ ನಡಿವ, ಕೈ ಕಾಲು ತಕೊಂಡು ಕುಂಡ್ರು ನಡಿ. ಬಿಸಿ ಬಿಸಿ ಚಾ ತರ್ತೇನೆ, ಚಾ ಕುಡಿ ಅಂತೆ. ಇಲ್ಲ ಹೊತ್ತಾಗೈತೆವು ನಡಿಯವ. ಬೇಡ ಮಗಳ, ನೀನು ನೋಡಕ್ಕಂತ ಬನ್ನಿ. ನೋಡಿಲ್ಲ ಕಂತಂತ ಮನ್ಯಾಗ ನಿಮ್ಮ ಅಪ್ಪ ಒಬ್ಬ ಅದಾನವ. ನಿಮ್ಮ ಅಪ್ಪನೊಬ್ಬನ ಬಿಟ್ಟು ಹೆಂಗೆ ಬರಲಿ? ನಾನು ಬರೋದು ಎಳೆ ಆತ. ಯಾಕೋ ಜೀವ ಭಾಳ ನೆನೆಸ್ತಾಯಿವ. ಬಸ್ ಬರೋದು ಸುಡುಗಾಡ ಬಸ್ ನೋಡಿ ಇಷ್ಟೊತ್ತು ಆತ. ಇನ್ನು ಲಾಸ್ಟ್ ಬಸ್ ಐತಿ 10 ಬಸ್. ಅವು ಹೋಗೇ ಬಿಡ್ತೈತೆ ಅದು. ಅದಕ್ಕೆ ನನ್ನ ಮಗಳ ಹೋಗೇ ಬಿಡ್ತಾನವ, ನಿಂದಿರೋದಿಲ್ಲ. ನಾನು ಏನು ಹೇಳಿದ ನಾಟಕಕ್ಕಿಗೆ ಈಕೆ ನಿಂದ್ರಲ್ಲ, ಮಗಳ ಮುಂದೆ ಹೇಳಲ್ಲ. ಅವ್ವ ಬೇಡವ, ಈ ಸರಿ ರಾತ್ರಿಯಾಗ ಹೋಗೋದ ಬೇಡವ. ಟೈಮ್ 10 ಆಗಕ್ಕೆ ಬಂದೈತಿ. ನೀ ಮನೆಗೆ ಹೋಗಿ ಹತ್ಬೇಕಾದ್ರೆ 1 ಗಂಟೆ ಆಕತ್ತವ. ದೂರ ಊರ ಬೇಡವ, ಬೇಡ. ಇನ್ನೊಂದ್ಸಲ ಹೋಗಂತೇವ, ಇಲ್ಲ ನಾಳೆ ಬೆಳಿಗ್ಗೆ ಹೋಗಂತೆ. ಈಗ ಬೇಡವ, ನಡಿವ. ನನ್ನ ರೂಮ್ನಾಗ ನಡಿ. ಊರು ಬಿತ್ರಿ ಎಲ್ಲೈತಿ ನಿನ್ನ ರೂಮ್? ಏನು ನಿಮ್ಮ ಅಪ್ಪ ಕಟ್ಟಿಸ್ಕೊಟ್ಟಾನ ರೂಮ್? ಅತ್ತಿ ಯಾಕ್ರಿ ಹೆಂಗೆ ಮಾತಾಡ್ತೀರಿ? ಮನೆಗೆ ನಮ್ಮವು ಬಂದಾಳ. ಅವು ಬಂದಾಗ ಹಂಗೆ ಮಾತಾಡಬಾರ್ದ್ರಿ. ತಾಯಿ ಮನೆಗೆ ಬಂದಾಳ ಅಂದಾರ ಮಕ್ಕಳಿಗೆ ಎಷ್ಟು ಸಂತೋಷ ಆಕ್ಕಿರ್ತೈತಿ. ನೀವು ಈ ರೀತಿ ಮಾತಾಡೋದು ಸರಿ ಅಲ್ಲ ಅತ್ತಿ. ನನಗೆ ಏನು ಬೇಕಾದನ್ನಿ, ನನ್ನ ತಾಯಿಗೆ ಏನು ಅನ್ನಕ್ಕೆ ಹೋಗ್ಬೇಡಿ. ಈ ಮನೆಗೆ ನನ್ನ ಮದುವೆ ಮಾಡಿಕೊಟ್ಟಿದ್ದಾಳೆ ನನ್ನ ತಾಯಿ. ನಾನು ಹಾಡೋದು ಚಿಕ್ಕ ವಯಸ್ಸಿಂದ ಜೋಪಾನ ಮಾಡಿ ಇಷ್ಟು ದೊಡ್ಡಕ್ಕಿನ ಮಾಡಿದಾಳೆ. ನೀವು ನನ್ನ ತಾಯಿಗೆ ಏನು ಅನ್ನಕ್ಕೆ ಹೋಗ್ಬೇಡಿ. ಏನು ಯಾರಿಗಿಲ್ಲದಿಕ್ಕಿಗೆ ಒಬ್ಬಾಕಿಗೆ ತಾಯಿ ಇಲ್ಲ? ನನ್ನ ಮಕ್ಕಳನು ನನ್ನ ಮಕ್ಕಳದಾಗಲು ಏನಕ್ಕೆ ಒಬ್ಬಾಕಿಗೆ ತಾಯಿ ಕಬ್ಬಾಕೆ ಮಹಾ ತಾಯಿ ಮಗಳು ಹಡ್ದಿಟ್ಬಿಟ್ಟಾಳು. ಮತ್ತೆ ಇನ್ನೇನು ನೋಡುವ, ಬೀಗದ ಕೈಯೋ ನೋಡು. ಇಲ್ಲೇ ಇರ್ದಾಗಿನಿ ಏನು ನಿನ್ನ ಮಗಳು ಕೊಟ್ಟಿಲ್ಲ, ಮುಗೀತು. ನೋಡೋಂಗೆ ಅನಿಸ್ತಲ್ಲ, ನೋಡಿದೆ ನಾವು. ನೋಡೋನು ಬೇಡ ಅನ್ನತ್ತಿದ್ದು ನೋಡಿದಲ್ಲ. ಇನ್ನು ಜಾಗ ಖಾಲಿ ಮಾಡೋದು ಅಷ್ಟೇ. ಇಲ್ಲಿನ ಯಾವತ್ತೂ ಕಾಲಿಡಕ್ಕೂ ಹೋಗ್ಬೇಡ್ನಿ, ಯಾಕಂದ್ರೆ ನಮ್ಮ ಮನ್ಯಾಗ ಜಾಗ ಇಲ್ಲ ಇನ್ನೊಬ್ರು ಬಂದ್ರೆ. ಎಣ್ಗಾಯಿ ಬದ್ನಿಕಾಯಿ ಜೂದ್ರ ಜುನಕ ಬಿಸಿ ಬಿಸಿ ರೊಟ್ಟಿ ಏನು ಮಸ್ತ್ ಐತೆ ಊಟ ಅಡಿಗೆ. ನಾಳೆ ಇಟ್ಕೊಂಡು ತಿನ್ಬೋದು, ಹಂಗೈತೆ ಅವ್ವ. ಅನ್ನ ನೋಡ್ರ ತಿನ್ನದ್ರಾಗಲ್ಲಿ ಒದ್ರಾಕತ್ತಾನ. ಇಲ್ಲಿ ನೋಡ್ರ ಅವ್ವ ನಾಯಿ ಒದ್ರಾತಾಳ ಪಾಪ. ವೈನಿಗೆ ಎಷ್ಟು ನಗ್ರಾಗತ್ತಿರ್ಬೇಕಲ್ಲ. ನನಗೂ ನಾಳೆ ಇದ ಪರಿಸ್ಥಿತಿ ಬಂದಿತ್ತು ಅನ್ನತೀನಿ. ನಮ್ಮ ಅವ್ವ ಮಾಡೋ ಕಾಟಕ್ಕೆ ನಾಳೆ ನನಗೂ ಇದ ಪರಿಸ್ಥಿತಿ ಬಂದ್ರೆ ಏನು ಮಾಡೋದು ದೇವ್ರೆ? ಅತ್ತಿ ಸೆರಗೊಡ್ಡಿ ಬಿಡ್ಕೋತೀನಿ. ನಮ್ಮ ಅವ್ವ ಇವತ್ತು ಒಂದಿನ ಇರಲಿ, ಕತ್ಲಾಗೈತಿ ಪಾಪ. ನಾಳೆ ಬೆಳಿಗ್ಗೆ ಅಂದ್ರೆ ಹೋಗ್ತಾಳ. ಹಂಗೆ ಮಾಡಬೇಡ್ರಿ ಅತ್ತಿ. ಏ ಬೀಗದ ಕೈ, ನೀ ಏನು ಹೋಗ್ತೀಯೋ ಇಲ್ವಾ? ನಾವು ಬಾಗ್ಲ ಹಾಕ್ಬೇಕು. ಮಗಳ ಅಳಬೇಡವ, ಸುಮ್ಮನಿರು ನನ್ನ ಮಗಳ. ನಾನು ನಿನ್ನ ನೋಡಕತ್ತ ಬನ್ನಿವ. ಇಲ್ಲಿ ಇರಕ್ಕಲ್ಲ. ಮೊದಲ ನಿಮ್ಮ ಅಪ್ಪನಿಗೂ ಕಾಣಲ್ಲ ರಾತ್ರಿ ಹೊತ್ತು. ಓಕೆನವ? ಹುಷಾರಾಗಿರು ನನ್ನ ಮಗಳ. ಹೊಟ್ಟೆ ತುಂಬ ಊಟ ಮಾಡು. ಏನು ನಮ್ಮ ಬಗ್ಗೆ ಚಿಂತೆ ಮಾಡಬೇಡ. ನಿಮ್ಮ ಅಪ್ಪ ನಾನು ಆರಾಮದವ. ಏನವ ನನ್ನ ಮಗಳ, ಆರಾಮಿರ್ತೀಯಲ್ವ? ನಮ್ಮ ಬಗ್ಗೆ ಚಿಂತೆ ಮಾಡಕ್ಕೆ ಹೋಗ್ಬೇಡವ. ನೀನು ಚಲೋ ಇದ್ರಷ್ಟು ಸಾಕು. ಬರ್ತೀನವ. ಹುಷಾರು ಮಗಳ, ಹುಷಾರು. ಅವ್ವ ಸರಿ ರಾತ್ರಿ ಆಗೈತೆವ್ವ, ಹೋಗ್ಬೇಡವ. ನಿನ್ ಕಾಲಿಗೆ ಬೀಳ್ತೀನವ. ನೀನ್ ಸರಿ ರಾತ್ರಿಗೆ ಹೋದ್ರೆ ನನಗೆ ಇಲ್ಲಿ ನಿದ್ದತ್ತಲ್ಲವ. ಅವ್ವ ನಾಳೆ ಬೆಳಿಗ್ಗೆ ಹೋಗವ. ಅವ್ವ ನಾನು ನೀನು ಒಂದು ಮೂಲೆಯಲ್ಲಿ ಕುಂದ್ರನವ. ನಾಳೆ ಬೆಳಿಗ್ಗೆ ಹೋಗುವಂತವ. ಆಯ್ ನಡಿ, ನೀ ಒಳಗ ನಡಿ. ನಾಳೆ ಬೆಳಿಗ್ಗೆ ಅಂತ? ನಾಳೆ ಬೆಳಿಗ್ಗೆ ಏನು? ನಾಳೆ ಬೆಳಿಗ್ಗೆ ಯಾಕ? ನಾಳೆ ಬೆಳಿಗ್ಗೆಲ್ಲ ಉಪಚಾರ ಊಟ ಎಲ್ಲ ಮಾಡಿ ಆರತಿ ಎತ್ತಿ ಕಳಿಸ್ತೇನೆ ನಿಮ್ಮ ಅವ್ವನ. ಏ ಬಿಗಿದ ಕೈ, ಹೋಗ್ತೀವಲ್ಲ ನೀ ಮಗಳ? ನಾ ಹೋಗ್ತೇನೆ ಸರಿವ, ಬಿಡು. ನೀನು ಆರಾಮಿರವ. ಬೀಗ್ರ ಹೋಗಿ ಬರ್ತೇನ್ರಿ. ಅನ್ನಾರ ಹೋಗಿ ಬರ್ತೇನ್ರಿ. ಬರಬೇಡ್ರಿ, ಅಲ್ಲೇ ಹೋಗಿರಿ. ಅಳಬೇಡ ನನ್ನ ಮುದ್ದಿನ ಮಗಳ, ಅಳಬೇಡ. ಅವ್ವ ಈ ಪ್ರತಿ ಒಂದು ಕಥೆಯನ್ನು ಕೇಳಬೇಕಾದ್ರೆ ಕಣ್ಣಲ್ಲಿ ನೀರು ಸುರಿತಾ ಇತ್ತು ರೀ. ನಿಜವಾಗ್ಲೂ ಅವರು ಅವತ್ತು ಬಂದಾಗ ಆ ತಾಯಿನ ಹಿಂಗೆ ಮನೆ ಬಿಟ್ಟು ಸರಿ ರಾತ್ರಿ ಕಳಿಸಿದ್ರಂತೆ. ಆ ತಾಯಿ ಮಾಡಿದ ಅಡಿಗೆ ಎಲ್ಲ ಮಗಳ ಮನೆಗೆ ಕಟ್ಕೊಂಡು ಬಂದ್ರೆ ಅವ್ರ ಅತ್ತೆ ಮಾವ ಆದ್ನೀರು ಕೂಡ ಇದ್ರಲ್ಲಿ ಆದ್ನೀರ್ನ ಸ್ವಲ್ಪ ತೋರಿಸಿಲ್ಲ. ಎಲ್ಲರದು ತೋರಿಸಿರೋ ನಿಮಗೆ ಭಾಳ ಇದನ್ನಿಸುತ್ತೆ ಅಂತ ಎಲ್ಲರೂ ಸೇರಿ ಕತ್ತಡದ ನೋಡಿದ್ರಂತ. ಈ ಟೈಮಲ್ಲಿ ಯಾಕೆ ಬಂದಿದ್ದೀರಾ ಅಂತ. ಹಾದಿ ತಿಳಿದ ಬೇರೆ ತಿಳಿದ ಬಸ್ ಸ್ಟ್ಯಾಂಡ್ ಅಡ್ಡಾಡ್ಕೊಂತ ಬಸ್ ಸ್ಟ್ಯಾಂಡ್ನಲ್ಲಿ ಮಲ್ಕೊಂಡು ಬೆಳಗಿನ ಜಾವ ಹೊಟ್ಟೆ ಹಸ್ಕೊಂಡು ಮನೆಗೆ ಹೋದ್ರೆ ಮನೇಲಿ ಅವು ಹೆಣ್ಮಗಳ ಅಪ್ಪ ನನ್ನ ಹೆಂಡತಿ ಬರಲ್ಲ ಇವತ್ತು, ವಸ್ತಿ ಮಗಳ ಮನೇಲೆ ಇರ್ತಾಳಂತೆ. ಎಲ್ಲ ತೊಳೆದು ಬಳೆದು ಡಬ್ಬಾಕಿ ಮಕ್ಕೊಂಡಿದ್ರಂತ. ಆದ್ರೆ ಆ ಹಡದವ ಹೋಗಿ ಮಗಳ ಮನೆಯಲ್ಲಿ ಆಗಿದ್ದ ಘಟನೆ ನನ್ನ ಗಂಡನ ಮುಂದೆ ಹೇಳ್ದ. ರೀ ನನ್ನ ಮಗಳು ಹೂವಿನಂಗದಾಳಂತ ಹೇಳಿದ್ಲಂತ.
ಈ ಕತೆ ಮುಂದೆ ಬರುತ್ತೆ ನೋಡಿ. ಪಾಪ ಯಾವ ರೀತಿ ಬಸ್ ಸ್ಟ್ಯಾಂಡ್ನಲ್ಲಿ ಅಲಿತಾಳ ಅಂತ ಮುಂದಿನ ಎಪಿಸೋಡಲ್ಲಿ ಮಿಸ್ ಮಾಡಬೇಡ್ರಿ. ನಿಜವಾಗ್ಲು ನಿಜವಾಗ್ಲು ಆ ತಾಯಿಗೆ ಕರುಳು ಕಿತ್ತು ಬರುವಂಗ ಮಾಡಿದ್ದು ಇವರು. ನೋಡ್ತಾ ಹೋಗಿ. ಆದ್ರೆ ಇದು ಒಂದು 40 ವರ್ಷದ ಹಿಂದೆ ಆಗಿರೋ ಘಟನೆ. ಇದನ್ನ ನಾನು ಅವ್ರ ಮುಖಾಂತರ ಕೇಳಿ ಅವರು ತಮ್ಮ ಬಗ್ಗೆ ಜೀವನದಲ್ಲಿ ಆದ ಕಥೆನ ನನ್ನ ಮುಂದೆ ಹೇಳಿದ ಮೇಲೆ ನಾನು ಈ ಕತೆ ಸ್ಟಾರ್ಟ್ ಮಾಡಿರೋದು. ಆದರೆ ಈಗ ಅವರು ಚೆನ್ನಾಗಿದ್ದಾರೆ. ಮಕ್ಕಳ ಕಾಲ್ಗುಡ್ನಿಂದ ಚೆನ್ನಾಗಿದ್ದಾರೆ.